ಎಸ್, ನಾನಾಗ್ಲೇ ಹೇಳಿದೆ, ಸಹಜ ಕೆಲಸ ಕಾರ್ಯ ಆದರೂ ಒಂದು ಕಡೆಗೆ, ಬಟ್ ನಿಮ್ಮದೊಂದು ಹೆಗ್ಗುರುತು ಇರುತ್ತೆ. ಪ್ರಜ್ವಲ್ ರೇವಣ್ಣರು ಸಂಸದರಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಏನ್ ಇದು ಮಾಡಿದಿರಿ ಅಂತ ಸರ್? ಇವತ್ತು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನಾನು 5 ವರ್ಷದ ಅವಧಿಯಲ್ಲಿ ಇವತ್ತು ಹೇಳ್ಬೇಕು ಅಂದ್ರೆ ಸುಮಾರು 16,500 ಕೋಟಿ ಅನುದಾನ ತರ ಅಂತ ಕೆಲಸ ಮಾಡಿದ್ವಿ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಆಡಳಿತ ಪಕ್ಷದಲ್ಲಿ ಇತ್ಕೊಂಡು ಬೇರೆ, ಇವತ್ತು ವಿರೋಧ ಪಕ್ಷದಲ್ಲಿ ಇತ್ಕೊಂಡು ದೇವೇಗೌಡರವರ ಒಂದು ಆಶೀರ್ವಾದದ ಮೇಲೆ, ರೇವಣ್ಣ ಸಾಹೇಬ್ರ ಸಹಕಾರದ ಮೇಲೆ, ನರೇಂದ್ರ ಮೋದಿ ಅವರ ಆಶೀರ್ವಾದದ ಮೇಲೆ ಇವತ್ತು ನನ್ನೊಬ್ಬ 27 ವರ್ಷದ ಹುಡುಗನ್ನ ಗುರುತಿಸಿ ಇವತ್ತು ಇಷ್ಟೆಲ್ಲ ಕೆಲಸ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪ್ಯಾಕೇಜ್ ನಂಬರ್ 2 ಬೇಲೂರು ಟು ಹಾಸನ್ ಇವತ್ತು 688 ಕೋಟಿ. ಅದಲ್ದೇನೆ ಇವತ್ತು ಶಾಂತಿಗ್ರಾಮ ಟು ಉಳಿಯಾರ ರಸ್ತೆ ಚಿತ್ರದುರ್ಗ ಕನೆಕ್ಟ್ ಆಗೋದು ಇವತ್ತು ಅದು 1897 ಕೋಟಿ. ಇನ್ನು JGM MBS ತಗೊಂಡ್ರೆ ಸುಮಾರು 4,907 ಕೋಟಿ ನನ್ನ ಜಿಲ್ಲೆದು. ಕಡೂರು ಸೇರಿದೆ 802 ಕೋಟಿ ಮತ್ ಪ್ಲಸ್ 802 ಕೋಟಿ. ಅದಲ್ದೇನೆ ಪ್ಯಾಕೇಜ್ ನಂಬರ್ 3 ಹಾಸನ್ ಟು ದೊಡ್ಡಹಳ್ಳಿ ತಗೊಂಡ್ರೆ ಅದು ಸುಮಾರು 632 ಕೋಟಿ. ಮತ್ತೆ ನೀವು ಬಿಳಿಕೆರೆ ಟು ದೊಡ್ಡಹಳ್ಳಿ ಟು ಬಿಳಿಕೆರೆ ತಗೊಂಡ್ರೆ ಅದು 1,000 ಕೋಟಿ. ಇದು ಒಂದ್ ಕಡೆ ರೋಡ್ಗಳದಾಯ್ತು. ಅದಲ್ದೇನೆ ಇವತ್ತು ಮತ್ತೆ ಸಕಲೇಶ್ಪುರ ಟು ಹಾಸನ್ 1.5 ಗಂಟೆ ಬೇಕಾಗಿತ್ತು ರಸ್ತೆಯಲ್ಲಿ ಬರೋದಕ್ಕೆ, ಇವತ್ತು 25 ನಿಮಿಷ ಸಾಕು. ಬಹುತೇಕ ನೀವು ಬಂದ್ರಿ ಅಂತ ಆ ಭಾಗದಲ್ಲಿ. ಹಾಗಾಗಿ ಅದ್ ಬಿಟ್ರೆ ಈಗ ಹಿರಿಸೇವೆಯಿಂದ ನಿಮ್ಮ ಹಾಸನಕ್ಕೆ ಬರೋದಕ್ಕೆ ಸಿಂಗಲ್ ಲೇನ್ ಇತ್ತು ಮೊದಲು. ಈಗ ರೋಡ್ ಎಕ್ಸ್ಪಾನ್ಷನ್ಗೆ ಸುಮಾರು 897 ಕೋಟಿ ಪ್ಲಸ್ 397 ಕ್ರೋರ್ಸ್ ಈಗ ಫ್ಲೈಓವರ್ಸು ಅಂಡರ್ ಪಾಸಸ್ ಎಲ್ಲ ಕೊಡಿಸಿದ್ದೀನಿ ಈಗ. ಅದಲ್ದೇ ಈಗ ಮತ್ತೆ ಹಾಸನ್ ಟು ಬೇಲೂರು ಟು ಆದಿಹಳ್ಳಿ ಟು ಚಿಕ್ಕಮಂಗ್ಳೂರು ಹೊಸ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದೀವಿ. ಸುಮಾರು 1,978 ಕೋಟಿ ಅದನ್ನ ಇವಾಗ ತರ ಅಂತ ಕೆಲಸ ಮಾಡಿದೀನಿ. ಆಲೂರು ರೈಲ್ವೆ ಸ್ಟೇಷನ್ ಇವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ನಿಲ್ತಾ ಇರಲಿಲ್ಲ. ಇವತ್ತು ಅದಕ್ಕೆ ಹೋರಾಟ ಮಾಡಿ ಟ್ರೈನ್ ನಿಲ್ಸ ಅಂತ ಕೆಲಸ ಮಾಡಿ 4 ಟ್ರೈನ್ ನಿಲ್ಸ ಅಂತ ಕೆಲಸ ಮಾಡಿದೀನಿ. ಮೊಸ್ಟ್ಲೇಸಲ್ಲಿ ಟ್ರೈನ್ ಸ್ಟೇಷನ್ ಇರಲಿಲ್ಲ, ಒಂದು ಆಲ್ ಸ್ಟೇಷನ್ ಮಾಡಿಸಿ ಈಗ ಈ 1.5 ತಿಂಗಳಲ್ಲಿ ಟ್ರೈನ್ ನಿಲ್ಸ ಅಂತ ಕೆಲಸನ ಮಾಡ್ತೀನಿ. 16 ಟವರ್ಸ್ಗಳು ಹಾಕೊಟ್ಟಿದ್ದೀನಿ, 18 ಟವರ್ಸ್ಗಳು. ಅದರಲ್ಲಿ ಬಹುತೇಕ 15 ಟವರ್ ಸಕಲೇಶ್ಪುರ ರಿಮೋಟ್ ಏರಿಯಾಗಳಿಗೆ ಹಾಕೊಟ್ಟಿದ್ದೀನಿ. ಇವತ್ತು BSNL ಟವರ್ಗಳು. ಪೋಸ್ಟ್ ಆಫೀಸ್ 14 ಸ್ಯಾಂಕ್ಷನ್ ಆಗಿದೆ ನಮ್ಮ ರಾಜ್ಯದಲ್ಲಿ, 3 ನಮ್ಮ ಜಿಲ್ಲೆಗೆ ತಂದಿದ್ದೀನಿ. ಅದು ಬಿಸಿಲೆ ಇರ್ಬೋದು, ನಮ್ಮ ದೊಡ್ಡಕುಂಚೆ ಇರ್ಬೋದು, ಇಲ್ಲ ಇನ್ನೊಂದು ಕೋಡಿಹಳ್ಳಿ ಇರ್ಬೋದು. 3 ಪೋಸ್ಟ್ ಆಫೀಸ್ ತರ ಅಂತ ಕೆಲಸನ ಮಾಡಿದ್ದೀನಿ. ಇವತ್ತು ಆತರ ಸಮಗ್ರವಾಗಿ ಯಾವುದೇ ಸಂದರ್ಭದಲ್ಲಿ ಆಗಿರ್ಲಿ, ರಾಗಿ ಬೆಳೆಗಾರರುಗಳು ಅನ್ಯಾಯ ಆದಂತ ಸಂದರ್ಭದಲ್ಲಿ ರಾಗಿ ಖರೀದಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ಪುನರ್ ರಾಗಿ ಖರೀದಿ ಮಾಡಿಸೋಂಥದ್ದು ಇರ್ಬೋದು, ಇಲ್ಲ ಹೆಚ್ಚುವರಿ ರಾಗಿ ಖರೀದಿ ಮಾಡಿಸೋಂಥದ್ದು ಇರ್ಬೋದು. ಕೊಬ್ಬರಿ ಬಂದಂಥ ಸಂದರ್ಭದಲ್ಲಿ ಹೋದ್ ಸರಿ ಆಗಿದೆ 52,000 ಮೆಟ್ರಿಕ್ ಟನ್ನು, ಈ ಸರಿ 67,000 ಮೆಟ್ರಿಕ್ ಟನ್ ಮಾಡಿಸಿದ್ದೀವಿ, 70,000 ಮೆಟ್ರಿಕ್ ಟನ್ನು. ಅದಲ್ದೇ ಬೆಲೆ 12,000 ಮಾಡಿಸಿದ್ದೀವಿ. ಇವತ್ತು ಸಮಗ್ರವಾಗಿ ನನ್ನ ಕೇಂದ್ರ ಸರ್ಕಾರದಿಂದ ನನ್ನ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡ್ಬೋದು ಅದನ್ನೆಲ್ಲದನ್ನು ಕೂಡ ಶ್ರಮವಹಿಸಿ ಒಂದು ದಿನನೂ ಕೂಡ ಚಾಕು ತಪ್ಪದೇನೆ ಇವತ್ತು ನನ್ನ ಜಿಲ್ಲೆ ಕೆಲಸ ಮಾಡಿದ್ದೀನಿ. ಆ ವಿಶ್ವಾಸದ ಮೇಲೆ ಇವತ್ತು ಜನ ನನ್ನ ಜೊತೆ ಇದ್ದಾರೆ.